ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ ಎಕ್ಸಾಮ್ ಬರೆದಿದ್ದೆ. ಆ ಟೈಮಲ್ಲಿ AIEEE ಇತ್ತು. ಈಗ IIT JEE ಎಕ್ಸಾಮ್ ಬಂದಿದೆ. ಅದರಲ್ಲಿನೇ 2 ಎಕ್ಸಾಮ್ IIT ಕೂಡ ಬರೆದಿದ್ದೆ, ಇದೆರಡು ಬರೆದಿದೆ. ಆ ಸೆಕೆಂಡ್ ಕೌನ್ಸಿಲಿಂಗಲ್ಲಿ ನನಗೆ ನಂಬರ್ ಸಿಕ್ತು. ಫಸ್ಟ್ ಕೌನ್ಸಿಲಿಂಗಲ್ಲಿ ನಾನು ಬೇರೆ ಬೇರೆ ಕಾಲೇಜ್ ನೋಡ್ತಾ ಇದ್ದೆ. ಇಲ್ಲಿ ಮಣಿಪಾಲಲ್ಲಿ ನಂದು ಅಡ್ಮಿಷನ್ ಸಿಕ್ಕಿದ್ದು. ನನ್ನ ತಂದೆ ತಾಯಿ ಇಬ್ಬರಿಗೆ ಕರ್ಕೊಂಡು ಫ್ಲೈಟಿಂದ ಮ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದೆ. ಅಲ್ಲಿ ಹೊರಗಡೆ ಹೋದಾಗ ಏನು ಟ್ಯಾಕ್ಸಿ ಸಿಗುತ್ತೆ, ಏನು ಸಿಗುತ್ತೆ, ಎಷ್ಟು ಬಾಡಿಗೆ ತಗೋತಾರೆ, ಏನು ಐಡಿಯಾ ಇಲ್ಲ. ಲ್ಯಾಂಗ್ವೇಜ್ ಬರ್ತಾ ಇಲ್ಲ. ಹೀಗಾದರೆ ಮಾಡಿ ನಾವು ಒಂದು ಟ್ಯಾಕ್ಸಿ ತಗೊಂಡಿದ್ದೀವಿ. 1 ಅವರ್ ತಗೊಂಡು ಉಡುಪಿ ಕಡೆ ಹೋಗಿದ್ದೀವಿ. 10 ಇಯರ್ಸ್ ಲೇಟರ್, 100 ವರ್ಷ ನಂತರ ಅದೇ ಏರ್ಪೋರ್ಟಲ್ಲಿ ನಾನು SP ಆಗಿ ಲ್ಯಾಂಡ್ ಆಗ್ತಾ ಇದ್ದೀನಿ. ಸಿಂಗಲ್ ಮೆಸೇಜ್, ಡ್ರೀಮ್ ಬಿಗ್. ನೀವು ಲೈಫಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದ್ದೀರಾ ಇದು ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ವಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಡ್ರೀಮ್ ಬಿಗ್. ಇದು ನಾನು ಎಲ್ಲರಿಗೆ ಹೇಳ್ತಾ ಇದ್ದೀನಿ, ಯಾರಿಗೆ ಚೆನ್ನಾಗಿ ಮಾರ್ಕ್ಸ್ ಸಿಕ್ಕಿದೆ, ಯಾರಿಗೆ ಸಿಕ್ಕಿಲ್ಲ, ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಯುವರ್ ಲೈಫ್. ಇವತ್ತು ಡೇಟನ್ನ ನೀವು ಡಿಸೈಡ್ ಮಾಡಿದ್ರೆ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ಯಾರಿಗೋಸ್ಕರ ಇಲ್ಲ, ನನಗೋಸ್ಕರ. ಆ ಡೇಟಿಂದ ಸ್ಟಾರ್ಟ್ ಮಾಡಿ. ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಕ್ಕಿಲ್ಲ ಕೂಡ, ಒನ್ ಡೇ 100% ನಿಮಗೆ ರಿಸಲ್ಟ್ ಸಿಗತ್ತೆ. ದ್ಯಾಟ್ ಕಾನ್ಫಿಡೆನ್ಸ್, ಹ್ಯಾವ್ ದ್ಯಾಟ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್. ನನಗೆ ನನ್ನ 10th ಕ್ಲಾಸ್, ನನ್ನ ರಾಜಸ್ಥಾನ್, ನಂದು ನೇಟಿವ್ ಸ್ಟೇಟ್ ರಾಜಸ್ಥಾನ್. ಅಲ್ಲಿ PUC ಕನ್ಸೆಪ್ಟ್ ಇಲ್ಲ. CBSE ಮೀಡಿಯಂ ರಾಜಸ್ಥಾನ್ ಬೋರ್ಡಲ್ಲಿ ನಾವು 10th 11th 12 ಮುಗಿಸ್ಕೊಂಡು ಕೋಟಾ ತುಂಬ ಜನ ಕೇಳಿದ್ದೀರಾ. ನಾನು ಕೂಡ ಕೋಟಾ ಹೋದೆ. ಮತ್ತು IITಯಲ್ಲಿ ಅಡ್ಮಿಷನ್ ಆದಾಗ ನೆಕ್ಸ್ಟ್ IIMಗೆ ಹೋದೆ. ಮತ್ತು ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದ್ಬಿಟ್ಟು ಕರ್ನಾಟಕ ನನಗೆ ಸ್ಟೇಟ್ ಸಿಕ್ತು. ಈಗ ನಾನು 5 ವರ್ಷ ಆಯಿತು ಇಲ್ಲಿ IPS ಆಗಿ ಕರ್ನಾಟಕ ಸ್ಟೇಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕಮಿಂಗ್ ಬ್ಯಾಕ್ ಟು ಮೈ ಪಾಯಿಂಟ್, 15 ವರ್ಷ ಹಿಂದೆ ನಾನು ಕೂಡ ತಮ್ಮ ಥರನೇ ಈ ಚೇರ್ ಮೇಲೆ ಕೂತಿದ್ದೆ. ನನ್ನ ಪೇರೆಂಟ್ಸ್ ಕೂಡ ನನ್ನ ಜೊತೆಗೆ ಇದ್ದರು. ಅವರು ಇದೇ ಥರ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಇದ್ರು. ಸೊ ಟೇಕ್ ಮೀ ಆಸ್ ಯುವರ್ ಬಿಗ್ ಬ್ರದರ್. ಐ ವಿಲ್ ಗಿವ್ ಯು ನನ್ನ 4 ಪಾಯಿಂಟ್ಸ್, 5 ಪಾಯಿಂಟ್ಸ್. ನಾನು ಆ ಟೈಮಲ್ಲಿ ಆ ಚೇರಲ್ಲಿ ಕೂತುವಾಗ ನನಗೆ ಏನು 5 ಮಾತು ಯಾರು ಬಂದು ಹೇಳಿದ್ರೆ ಈ ಟೈಮಲ್ಲಿ ನಾನು ನೆನಪು ಮಾಡ್ತೀನಿ. ಇಫ್ ಸಂಬಡಿ ಹ್ಯಾವ್ ಟೋಲ್ಡ್ ಮಿ ದೋಸ್ 5 ಪಾಯಿಂಟ್ಸ್, ಇಟ್ ವುಡ್ ಹ್ಯಾವ್ ಬಿನ್ ಹೆಲ್ಪ್ಫುಲ್ ಟು ಮೀ. ಆ ಟೈಮಲ್ಲಿ ನನಗೆ ಹೇಳಿದರೆ ನನಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು. ಆ ಥರ 4-5 ಮಾತು ತಮ್ಮೆಲ್ಲರಿಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, 10th ಆದಮೇಲೆ ನಾವು ಪ್ರೊಟೆಕ್ಟೆಡ್ ಎನ್ವೈರನ್ಮೆಂಟಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಬಿಫೋರ್ 10th 10ನೇ ತರಗತಿಯಿಂದ ಮುಂಚೆ ಏನಾದರೂ ಇದ್ದರೆ, ನಾವು ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಇದ್ದರೆ ನಾವು ಹೋಗಿ ಮನೆಗೆ ತಂದೆ ತಾಯಿಗೆ ಹೇಳ್ತಾ ಇದ್ದೀವಿ, ಅವರು ಸಾಲ್ವ್ ಮಾಡ್ತಾ ಇದ್ರು. ಈಗ ನಿಮ್ಮ ಬರ್ಡನ್ ನಿಮ್ಮ ಮೇಲೆ ಜಾಸ್ತಿ ಇದೆ. ನೀವು ಕೋಚಿಂಗ್ಗೆ ಹೋಗ್ತೀರಾ, ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗ್ತೀರಾ, ಮೆಡಿಕಲ್ ಎಜುಕೇಷನ್ಗೆ ಹೋಗ್ತೀರಾ, ಮತ್ತು ಪೋಸ್ಟ್ ಗ್ರಾಜುಯೇಷನ್ಗೆ ಹೋಗ್ತೀರಾ, ಆಮೇಲೆ ಜಾಬ್ಗೆ ಸೇರ್ತೀರಾ. ಸ್ಟಾರ್ಟ್ ಟೇಕಿಂಗ್ ಯುವರ್ ಓನ್ ಬರ್ಡನ್. ಈಗ ನಿಮ್ಮ ತಂದೆ ತಾಯಿಗೆ ಉಲ್ಟಾ ಹೆಲ್ಪ್ ಮಾಡೋ ಉದ್ದೇಶದಿಂದ ನೀವು ಕೆಲಸ ಮಾಡಬೇಕು. ಇಟ್ ಈಸ್ ಅ ಟೈಮ್ ಟು ಗಿವ್ ಬ್ಯಾಕ್ ಟು ಯುವರ್ ಪೇರೆಂಟ್ಸ್. ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಬಿ ಕ್ಯಾಪೇಬಲ್. ನಿಮ್ಮಲ್ಲಿ ಇಷ್ಟು ಶಕ್ತಿ ಇರಬೇಕು ಕಿ ನೀವು ನಿಮ್ಮ ಪೇರೆಂಟ್ಸ್ಗೆ ಹೆಲ್ಪ್ ಮಾಡಬಹುದು ಒಂದಿನ. ಆ ಶಕ್ತಿ, ಆ ಕೆಪಾಸಿಟಿ, ಆ ಎಫಿಷಿಯನ್ಸಿ ನಿಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ 5 ಇಯರ್ಸ್ 10 ಇಯರ್ಸಲ್ಲಿ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದರಿಂದನೇ ನಿಮಗೆ ಆ ಶಕ್ತಿ ಸಿಗತ್ತೆ. ಈವನ್ ಇಫ್ ನಾಟ್ ಫಾರ್ ಯುವರ್ ಸೆಲ್ಫ್, ನಿಮಗೋಸ್ಕರ ಇಲ್ಲ, ನಿಮ್ಮ ತಂದೆ ತಾಯಿಗೋಸ್ಕರ ಆ ಶಕ್ತಿ ಡೆವಲಪ್ ಮಾಡಿ, ಆ ಕೆಪಾಸಿಟಿ ನಿಮ್ಮಲ್ಲಿ ಡೆವಲಪ್ ಮಾಡಿ. ಅವರು ತುಂಬ ಹೆಲ್ಪ್ ಆಗ್ತಾರೆ, ಅವರಿಗೆ ತುಂಬ ಹೆಲ್ಪ್ ಆಗತ್ತೆ. ನನ್ನ ತಂದೆ ತಾಯಿ ನನಗೆ ಯಾವುದು ಹೆಲ್ಪ್ ಕೇಳಲ್ಲ. ನಾನೀಗ IPS ಆಗಿದ್ದೀನಿ, SP ಆಗಿದ್ದೀನಿ, ಅವರು ಓನ್ಲಿ ಖುಷಿ ಪಡ್ತಾರೆ. ನನ್ನ ಮಗ IPS ಆಗಿದ್ದೀನಿ, ಅವರು ಹ್ಯಾಪಿ ಇರ್ತಾರೆ. ಓನ್ಲಿ ಕಾನ್ಫಿಡೆನ್ಸ್ ಕಿ ನನಗೆ ಏನಾದರೂ ಆದರೆ ಅವರ ಹತ್ತಿರ ಈ ಶಕ್ತಿ ಇದೆ, ನಮಗೆ ಹೆಲ್ಪ್ ಮಾಡಬಹುದು. ಆ ಕಾನ್ಫಿಡೆನ್ಸ್ ಸಾಕು ಅವರಿಗೆ, ಬೇರೆ ಏನು ಬೇಕಾಗಿಲ್ಲ. ಪ್ಲೀಸ್ ಡೆವಲಪ್ ದ್ಯಾಟ್ ಕಾನ್ಫಿಡೆನ್ಸ್ ಇನ್ ದೇವರ್ ಪೇರೆಂಟ್ಸ್. ದ್ಯಾಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ಆಫ್ ಯು. ಕಾಲೇಜಲ್ಲಿ ನಾವು ಓದುವಾಗ ತುಂಬ ಜನ ಟೀಚರ್ಸ್ ಬರ್ತಾರೆ. ಈಗಾಗಲೇ ಸರ್ ಮಾತಾಡಿದ್ದಾರೆ. ಆ ಟೈಮಲ್ಲಿ ಒಂದು ಮಾತು ನನಗೆ ಹೇಳಿದರು, 10,000 ಅವರ್ ರೂಲ್. 10,000 ಗಂಟೆ ನಾವು ಹಾರ್ಡ್ ವರ್ಕ್ ಮಾಡಬೇಕು ನಮ್ಮ ಲೈಫಲ್ಲಿ. ಯಾರಾದರೂ ಸ್ಕಿಲ್ ಬಗ್ಗೆ ಯಾರಾದರೂ ಗುರಿ ಇಟ್ಕೊಂಡು ನಾವು ಆ ಸ್ಕಿಲ್ಲಲ್ಲಿ ಪರ್ಫೆಕ್ಟ್ ಆಗಬೇಕು ಅಂದರೆ ನೀವು 10,000 ಅದರ ಬಗ್ಗೆ ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕ್ ಮಾಡಬೇಕು. ನಿಮ್ಮ ಬದಲಾಗಿ ಬೇರೆ ಯಾವ ಹಾರ್ಡ್ ವರ್ಕ್ ಮಾಡಲ್ಲ, ಯಾರೂ ಮಾಡಲ್ಲ. ಇದು ತುಂಬ ಇದೆ. ದೇರ್ ಇಸ್ ನೋ ಎಕ್ಸೆಪ್ಷನ್ ಟು ಹಾರ್ಡ್ ವರ್ಕ್. ನೀವೇ ಹಾರ್ಡ್ ವರ್ಕ್ ಮಾಡಬೇಕು. ಇವತ್ತು ಮಾಡಿಲ್ಲ ಅಂದರೆ ನಾಳೆ ಮಾಡಬೇಕು. ಈಗ ಎಷ್ಟು ಬೇಗ ಮಾಡಿದರೆ ಎಷ್ಟು ಈಸಿ ನಿಮ್ಮ ಲೈಫ್ ಆಗತ್ತೆ. ಆಲ್ ಸೇಮ್, ನಿಮ್ಮ ಹಾರ್ಡ್ ವರ್ಕ್ ನೀವೇ ಮಾಡಬೇಕು. ನೀವು ಇನಿಷಿಯಲ್ ಇಂಜಿನಿಯರಿಂಗ್ ಲೆವೆಲಲ್ಲಿ ಮಾಡ್ತೀರಾ, ನಿಮ್ಮ ಫೌಂಡೇಶನ್ ಅಷ್ಟೇ ಸ್ಟ್ರಾಂಗ್ ಆಗುತ್ತೆ. ಇಲ್ಲ, ಇಂಜಿನಿಯರಿಂಗಲ್ಲಿ ನಾವು ಮಜಾ ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ ಜೊತೆಗೆ ಆರಾಮಾಗಿ ಇರ್ತೀವಿ. ಈಗ ಮನೆಯಿಂದ ಹೊರಗಡೆ ಬಂದಿದ್ದೀವಿ, ನಮಗೆ ಸ್ವಲ್ಪ ಇಂಡಿಪೆಂಡೆನ್ಸ್ ಸಿಕ್ಕಿದೆ. ಯು ಆರ್ ಡೂಯಿಂಗ್ ಮೋರ್ ಹಾರ್ಮ್ ಟು ಯುವರ್ ಸೆಲ್ಫ್. ಹಾರ್ಡ್ ವರ್ಕ್ದು ಸಿಂಪಲ್ ಪ್ರಿನ್ಸಿಪಲ್, ಎಷ್ಟು ಬೇಗ ನೀವು ಲೈಫಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ಈಸಿ ನಿಮ್ಮ ಲೈಫ್ ಆಗುತ್ತೆ ಮುಂದೆ ಹೋಗುವಾಗ.
ಅದೇ ಟೈಮ್ ನೀವು ವೇಸ್ಟ್ ಮಾಡಿದರೆ ಅದಕ್ಕಿಂತ 10 ಟೈಮ್ಸ್ ಕೂಡ ನೀವು ನೆಕ್ಸ್ಟ್ ಲೆವೆಲಲ್ಲಿ ಹಾರ್ಡ್ ವರ್ಕ್ ಮಾಡಿದರೆ ಅಷ್ಟು ಸಕ್ಸಸ್ ನಿಮಗೆ ಸಿಗೋದಿಲ್ಲ. ಸಿಂಪಲ್ ಪ್ರಿನ್ಸಿಪಲ್ ಅಬೌಟ್ ಹಾರ್ಡ್ ವರ್ಕ್. ವಿ ಶುಡ್ ರಿಯಲೈಸ್ ನಮ್ಮ ಕೆಪಾಸಿಟಿ ಎಷ್ಟಿದೆ, ನಮ್ಮ ಕಮ್ಮಿ ಎಷ್ಟಿದೆ, ನಮ್ಮ ಸ್ಟ್ರೆಂತ್ ಎಷ್ಟಿದೆ, ಅವರ್ ವೀಕ್ನೆಸ್ ಸ್ಟ್ರೆಂತ್ ನಾವೇ ಅನಲೈಸ್ ಮಾಡಿ ನಮಗೆ ಏನು ಸಬ್ಜೆಕ್ಟಲ್ಲಿ ಏನು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅದು ತಿಳ್ಕೊಂಡು ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ನಾವು ಲೈಫಲ್ಲಿ ಸಕ್ಸಸ್ ಆಗ್ತಾ ಇದ್ದೀವಿ. ಆ ಟೈಮ್ ವೇಸ್ಟ್ ಮಾಡಿದ್ರೆ ನೆಕ್ಸ್ಟ್ 5 ಇಯರ್ಸಲ್ಲಿ ರಿಗ್ರೆಟ್ ಬಿಟ್ಟು ಬೇರೆ ಏನಿರಲ್ಲ. ನೀವು ಏನಾದರೂ ಮಾಡಿದರೆ ಮತ್ತೆ ಹಿಂದೆ ಹೋಗೋಕ್ಕೆ ಆಗಲ್ಲ. ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಮಾತಾಡ್ತಾ ಇದ್ದೀನಿ, ಪೇರೆಂಟ್ಸ್ಗೆ ಮಾತಾಡ್ತಾ ಇಲ್ಲ, ಸ್ವಲ್ಪ ಸ್ಟ್ರಿಕ್ಟಾಗಿ ಮಾತಾಡ್ತಾ ಇದ್ದೀನಿ. ಪೇರೆಂಟ್ಸ್ಗೆ ಯಾವಾಗಲೂ ರೆಸ್ಪೆಕ್ಟ್ ಮಾಡಿ. ನನ್ನ ತಂದೆ ತಾಯಿ, ನಾನು ಜಸ್ಟ್ ಸಣ್ಣ ಇನ್ಸಿಡೆಂಟ್ಸ್ ಹೇಳ್ತಾ ಇದ್ದೀನಿ. ನಾನು ಇದು 6ನೇ ತರಗತಿಯಲ್ಲಿ ಒಂದು ಸ್ಕೂಲ್ ಚೇಂಜ್ ಮಾಡಿದ್ದೆ. ಈಸಿ ಸ್ಕೂಲ್ ಇತ್ತು, ಮತ್ತು ಇದರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಫಸ್ಟ್ ಟರ್ಮ್ ಎಕ್ಸಾಮ್ ಬರೆಯುವಾಗ ನನಗೆ ಸ್ವಲ್ಪ ಕಮ್ಮಿ ಎಕ್ಸಾಮ್ ಮಾರ್ಕ್ಸ್ ಸಿಕ್ತು. ಮನೆ ಹೋದಾಗ ನಾನು ಕಾಪಿ ತೋರಿಸಿದೆ ಅವರಿಗೆ, ಈ 70-75% ಸಿಕ್ಕಿದೆ. ಹೋದ ಸ್ಕೂಲಲ್ಲಿ ನಿಮಗೆ 90% ಸಿಗ್ತಾ ಇದ್ದು, ಏನು ಕಮ್ಮಿ ಆಯಿತು? ಮತ್ತೆ ಎಲ್ಲ ಖಾಲಿ ಪೇಜ್ ತಗೊಳ್ಳಿ, ಮತ್ತೆ ಪೂರ್ತಿ ಎಕ್ಸಾಮ್ ಬರಿ. 5 ಎಕ್ಸಾಮ್ 3 ಗಂಟೆದು ಮತ್ತೆ ನನ್ನ ಕಡೆಯಿಂದ ಬರ್ಸಿದ್ದು ಮನೆಯಲ್ಲಿ. ನನಗೆ ಇಷ್ಟು ಬೇಜಾರಾಯಿತು. ನೆಕ್ಸ್ಟ್ 5 ಇಯರ್ಸ್ ಅದೇ ಕತೆ ಹೇಳ್ತಾ ಇದ್ದೆ ನನ್ನ ಎಲ್ಲ ಫ್ರೆಂಡ್ಸ್ಗೆ. ನನ್ನ ತಂದೆ ತಾಯಿ ಈ ಥರ ಮಾಡಿದ್ದಾರೆ. ಬಟ್ ಈಗ ನಾನು ಉಲ್ಟಾ ಹೇಳ್ತಾ ಇದ್ದೀನಿ. ಬಿಕಾಸ್ ಆಫ್ ದೇರ್ ಎಫರ್ಟ್ ಐ ಆಮ್ ಹಿಯರ್ ರೈಟ್ ನೌ. ಅವ್ರ ಸಿಕ್ನೆಸ್ ಕಾರಣ ನಾನು ಈಗ ಇಲ್ಲಿ ಇದ್ದೀನಿ. ಸೊ ನಿಮ್ಮ ತಂದೆ ತಾಯಿ ನಿಮಗೆ ಏನು ಮಾಡ್ತಾ ಇದ್ದಾರೆ, ನಿಮಗೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಪ್ಯೂರ್ ಇಂಟೆನ್ಷನ್ ಎಲ್ಲಿ ಇಲ್ಲ. ದೇ ಇಸ್ ನೋ ಪ್ಯೂರ್ ಫೀಲಿಂಗ್, ಪ್ಯೂರ್ ಇಂಟೆನ್ಷನ್. ಅವರು ಒಂದಿನ ಊಟ ಮಾಡಿಲ್ಲ, ಆಫೀಸಿಂದ ಬಂದು ಆದಮೇಲೆ ಇನ್ನೂ ತುಂಬ ಕೆಲಸ ಇತ್ತು, ಆಫೀಸಲ್ಲಿ ತುಂಬ ಕಿರಿಕಿರಿ ಇತ್ತು. ಆದರೆ ನಿಮಗೆ 2 ಗಂಟೆ ಕೇಳ್ತಾರೆ, ಏನಾಯಿತು ನೀವು ಎಕ್ಸಾಮಲ್ಲಿ, ಏನಾಯಿತು, ಯಾಕೆ ಸರಿಯಾಗಿ ಓದಿಲ್ಲ, ಎಲ್ಲಿ ಸಮಸ್ಯೆ ಇದೆ, ನನ್ನ ಕಡೆಯಿಂದ ಏನು ಹೆಲ್ಪ್ ಬೇಕು, ಏನಾದರೂ ಲೆಕ್ಚರಲ್ಲಿ ಲೆಸನಲ್ಲಿ ನಿಮ್ಗೆ ಏನು ಡಿಫಿಕಲ್ಟಿ ಆಗ್ತಾ ಇದೆ, ಆಯಿತು ಕೂತ್ಕೊಳ್ಳೋಣ. ದೇ ಆರ್ ಡೂಯಿಂಗ್ ಇಟ್ ಬಿಕಾಸ್ ಆಫ್ ಯು. ಆ ಪ್ಯೂರಿಟಿ ಆಫ್ ಇಂಟೆನ್ಷನ್ ನಿಮಗೆ ಎಲ್ಲಿ ಸಿಗಲ್ಲ. ಪ್ಲೀಸ್ ರೆಸ್ಪೆಕ್ಟ್ ದೆಮ್. ನೆಕ್ಸ್ಟ್ ಫೇಸ್ ಆಫ್ ಲೈಫ್. ಈಗ ನಾನು ನೆಕ್ಸ್ಟ್ ಫೇಸ್ ಆಫ್ ಲೈಫಲ್ಲಿ ಬಂದಿದ್ದೀನಿ. ನನಗೆ ಒಂದು ಮಗ ಇದೆ, 2 ವರ್ಷ. ಐ ಆಮ್ ಕಮಿಂಗ್ ಇನ್ ಟು ನೆಕ್ಸ್ಟ್ ಫೇಸ್ ಆಫ್ ಲೈಫ್. ನನಗೆ ಆ ಇಂಪಾರ್ಟೆನ್ಸ್ ಈಗ ಗೊತ್ತಾಗ್ತಾ ಇದೆ. ಬಿಫೋರ್ ಇಟ್ ಈಸ್ ಟೂ ಲೇಟ್. ನಿಮಗೆ ಇನ್ನೂ ತುಂಬ ಲೇಟ್ ಇದ್ದಾಗ ಡೋಂಟ್ ಸ್ಪಾಯಿಲ್ ಯುವರ್ ರಿಲೇಷನ್ಶಿಪ್ ವಿತ್ ಯುವರ್ ಪೇರೆಂಟ್ಸ್. ಈಗ ಸರ್ ಈಗಾಗಲೇ ಹೇಳಿದ್ದಾರೆ, ಸೋಷಿಯಲ್ ಮೀಡಿಯಾ ಕಾರಣದಿಂದ ತುಂಬ ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ. ಏನು ಆ ಟೈಮಲ್ಲಿ ಏನೋ ಸಣ್ಣ ಸಮಸ್ಯೆ ಆದರೆ ಯು ಕಾಂಟ್ ಗೆಟ್ ಬ್ಯಾಕ್. ಎಷ್ಟೇ ರಿಗ್ರೆಟ್ ಆದರೆ ಹಿ ಕಾಂಟ್ ಗೆಟ್ ಬ್ಯಾಕ್. ಆ ಟೈಮಲ್ಲಿ ಏನಾಯಿತು, ಬಟ್ ಡೋಂಟ್ ಡೂ ದಿಸ್. ಡೋಂಟ್ ಹಾರ್ಮ್ ಯುವರ್ ಸೆಲ್ಫ್. ಆಲ್ರೆಡಿ 2 ನಿಮಿಷ 3 ನಿಮಿಷ ಓವರ್ ಆಗಿದೆ. ಟು ಎಂಡ್ ಆನ್ ಹೈ ನೋಟಲ್ಲಿ ಏನು ಮಾಡ್ಬೋದು ಅಂದರೆ, ನಾನು ಇಂಜಿನಿಯರಿಂಗ್ ಕಾಲೇಜ್ಗೆ ಎಕ್ಸಾಮ್ ಬರೆದಿದ್ದೆ. ಆ ಟೈಮಲ್ಲಿ AIEEE ಇತ್ತು. ಈಗ IIT JEE ಎಕ್ಸಾಮ್ ಬಂದಿದೆ. ಅದರಲ್ಲಿನೇ 2 ಎಕ್ಸಾಮ್, IIT ಕೂಡ ಬರೆದಿದೆ, ಇದೆರಡು ಬರೆದಿದೆ. ಆ ಸೆಕೆಂಡ್ ಕೌನ್ಸಿಲಿಂಗಲ್ಲಿ ನನಗೆ ನಂಬರ್ ಸಿಕ್ತು. ಫಸ್ಟ್ ಕೌನ್ಸಿಲಿಂಗಲ್ಲಿ ನಾನು ಬೇರೆ ಕಾಲೇಜ್ ನೋಡ್ತಾ ಇದ್ದೆ. ಇಲ್ಲಿ ಮಣಿಪಾಲಲ್ಲಿ ನಂದು ಅಡ್ಮಿಷನ್ ಸಿಕ್ಕಿದ್ದು. ನನ್ನ ತಂದೆ ತಾಯಿ ಇಬ್ಬರಿಗೆ ಕರ್ಕೊಂಡು ಫ್ಲೈಟಿಂದ ಮ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆದೆ. ಅಲ್ಲಿ ಹೊರಗಡೆ ಹೋದಾಗ ಏನು ಟ್ಯಾಕ್ಸಿ ಸಿಗುತ್ತೆ, ಎಷ್ಟು ಬಾಡಿಗೆ ತಗೋತಾರೆ, ಏನು ಐಡಿಯಾ ಇಲ್ಲ. ಲ್ಯಾಂಗ್ವೇಜ್ ಬರ್ತಾ ಇಲ್ಲ. ಹೀಗಾದರೆ ಮಾಡಿ ನಾವು ಒಂದು ಟ್ಯಾಕ್ಸಿ ತಗೊಂಡಿದ್ದೀವಿ. 1 ಅವರ್ ತಗೊಂಡು ಉಡುಪಿ ಕಡೆ ಹೋಗಿದ್ದೀವಿ. 10 ಇಯರ್ಸ್ ಲೇಟರ್, 100 ವರ್ಷ ನಂತರ ಅದೇ ಏರ್ಪೋರ್ಟಲ್ಲಿ ನಾನು SP ಆಗಿ ಲ್ಯಾಂಡ್ ಆಗ್ತಾ ಇದ್ದೀನಿ. ಸಿಂಗಲ್ ಮೆಸೇಜ್, ಡ್ರೀಮ್ ಬಿಗ್. ನೀವು ಲೈಫಲ್ಲಿ ಎಷ್ಟು ಮುಂದೆ ಹೋಗ್ತಾ ಇದ್ದೀರಾ, ಇದು ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ನಿಮ್ಮ ವಿಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಡ್ರೀಮ್ ಬಿಗ್. ಇದು ನಾನು ಎಲ್ಲರಿಗೆ ಹೇಳ್ತಾ ಇದ್ದೀನಿ. ಯಾರಿಗೆ ಚೆನ್ನಾಗಿ ಮಾರ್ಕ್ಸ್ ಸಿಕ್ಕಿದೆ, ಯಾರಿಗೆ ಸಿಕ್ಕಿಲ್ಲ, ನಥಿಂಗ್ ಈಸ್ ಪರ್ಮನೆಂಟ್ ಇನ್ ಯುವರ್ ಲೈಫ್. ಇವತ್ತು ಡೇಟನ್ನ ನೀವು ಡಿಸೈಡ್ ಮಾಡಿದ್ರೆ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ಯಾರಿಗೋಸ್ಕರ ಇಲ್ಲ, ನನಗೋಸ್ಕರ. ಆ ಡೇಟಿಂದ ಸ್ಟಾರ್ಟ್ ಮಾಡಿ. ನಿಮಗೆ ಇಮಿಡಿಯೇಟ್ ರಿಸಲ್ಟ್ ಸಿಕ್ಕಿಲ್ಲ ಕೂಡ, 1 ಡೇ 100% ನಿಮಗೆ ರಿಸಲ್ಟ್ ಸಿಗತ್ತೆ. ದ್ಯಾಟ್ ಕಾನ್ಫಿಡೆನ್ಸ್